ಎಲ್ಲರೂ ಕೂಡ ಇರಾನ್ ಮೇಲೆ ಆಗ್ತಿರುವಂತಹ ದಾಳಿ ಕುರಿತು ಇವಾಗ ಖಂಡಿಸ್ತಾ ಹೋಗ್ತಾ ಇದ್ದಾರೆ. ಅಂಡ್ ಎಲ್ಲರೂ ದೂಷಣೆ ಮಾಡ್ತಾರೆ, ಅಯ್ಯೋ ಈ ಅಮೆರಿಕ ಇಸ್ರೇಲ್ ಅವರಿಗೆ ಮಕ್ಕಳ ಮೇಲೂ ಕೂಡ ಕರುಣೆ ಬರ್ಲಿಲ್ವಾ ಅನ್ನುವಂತಹ ಮಾತುಗಳನ್ನ ಹೇಳ್ತಾ ಹೋಗ್ತಾ ಇದ್ದಾರೆ. ಅಲ್ಲ ರೀ, ಮಕ್ಕಳ ಮೇಲೆ ನಿಜವಾಗ್ಲೂ ಕರುಣೆ ಬರುವಂತದ್ದೇ ಆಗಿದ್ದಿದ್ರೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್, ದೊಡ್ಡಣ್ಣ ಅಂತ ಕರೆಸ್ಕೊಳ್ಳುವಂತಹ ದೇಶದ ಒಬ್ಬ ಅಧ್ಯಕ್ಷನ ಹೆಸರು ಯಾಕೆ ಎಪ್ಸ್ಟೀನ್ ಫೈಲ್ಸ್ ಅಲ್ಲಿ ಬರ್ತಾ ಇತ್ತು? 12-13 ವರ್ಷದ 10 11 12 13 14 ವರ್ಷದ ಇಂತಹ ಮಕ್ಕಳನ್ನ, ಹೆಣ್ಣು ಮಕ್ಕಳನ್ನ ತನಗೆ ಬೇಕಾದ ರೀತಿಯಲ್ಲಿ ದುರುಪಯೋಗ ಮಾಡಿಕೊಂಡು ಆ ಹೆಣ್ಣು ಮಕ್ಕಳಿಗೆ ಚಿತ್ರಹಿಂಸೆ ಕೊಟ್ಟು ಎಷ್ಟೋ ಜನ ಅವರ ಮೀಟ್ ಅಂದ್ರೆ ಅವರ ಮಾಂಸವನ್ನ ತಿಂದಿರೋಂಥವ್ರಿಗೆ ಎಲ್ಲಿಂದ ಬರುತ್ತೆ ಕರುಣೆ? ಅವರು ತಮ್ಮ ಸ್ವಾರ್ಥಕ್ಕೋಸ್ಕರ, ತಮ್ಮ ಅಧಿಕಾರಕ್ಕೋಸ್ಕರ, ಆಡಳಿತಕ್ಕೋಸ್ಕರ ಜನರನ್ನ ಹೇಗೆ ಬೇಕಾದ್ರೂ ಬಲಿ ತಗೊಳ್ತಾರೆ, ಜನರನ್ನ ಯಾವ ಕೂಪಕ್ಕೆ ಬೇಕಾದ್ರೂ ದೂಡ್ತಾರೆ. ಇಂಥ ಎಪ್ಸ್ಟೀನ್ ಫೈಲ್ಸ್ ಅಲ್ಲಿ ಅಂತಂತ ಹೆಣ್ಣು ಮಕ್ಕಳನ್ನ ಬಳಸ್ಕೊಂಡಿರೋಂತಹ ಇವರು ಇನ್ನು ಇರಾನ್ನ ಸ್ಕೂಲ್ನಲ್ಲಿ ಓದ್ತಾ ಇರುವಂತಹ ಮಕ್ಕಳಿಗೆ ಮರುಗ್ತಾರ? ಸಾಧ್ಯನೇ ಇಲ್ಲ. ನಾವುಗಳಷ್ಟೇ ಇರಾನ್ನಲ್ಲಿ ಸತ್ತಿರುವಂತಹ ಮಕ್ಕಳುಗಳನ್ನ ನೆನೆಸ್ಕೊಂಡು ಇವತ್ತು ದುಃಖ ಪಡಬೇಕು. ಅಯ್ಯೋ ಸಣ್ಣ ಮಕ್ಕಳು, ಎಷ್ಟೋ ಜನ ಅಪ್ಪ ಅಮ್ಮ ಸಾವಿರಾರು ಆಸೆ ಆಕಾಂಕ್ಷೆಗಳನ್ನ ಇಟ್ಕೊಂಡು ನಮ್ಮ ಮಕ್ಕಳು ಇವತ್ತು ಶಾಲೆಗೆ ಹೋಗಿದ್ದಾರೆ, 1-4 ಅಕ್ಷರ ಕಲ್ತ್ಕೊ ಬರ್ತಾರೆ, ಏನು ಅವ್ರ ಜೀವನವನ್ನ ಮುಂದೆ ಉತ್ತಮ ಮಟ್ಟದಲ್ಲಿ ತಗೊಂಡು ಹೋಗ್ತಾರೆ ಅಂತ ಶಾಲೆಗೆ ಕಳಿಸಿ ಮಧ್ಯಾಹ್ನ ರಾತ್ರಿ ಅಷ್ಟೊತ್ತಿಗೆ ಛಿದ್ರ ತನ್ನ ಮಕ್ಕಳನ್ನೇ ತಾನು ಗುರ್ತಿಸ್ಕೊಳಕ್ಕಾಗದೇ ಇರುವಂತಹ ರೀತಿಯಲ್ಲಿ ನೋಡುವಂತಹ ಪರಿಸ್ಥಿತಿ ಇವತ್ತು ಅಲ್ಲಿನ ಪೇರೆಂಟ್ಸ್ಗೆ ಎದುರಾಗಿದೆ. ಇದೆಲ್ಲ ಇಷ್ಟೇ. ಒಂದು ಎಪ್ಸ್ಟೀನ್ ಫೈಲ್ಸ್ ಅಲ್ಲಿ ಏನೇನು ದೊಡ್ಡವರ ಹೆಸರು ಬಂದಿದೆ ಅದನ್ನೆಲ್ಲ ಮರೆಮಾಚೋದಕ್ಕೋಸ್ಕರನೇ ನಡೆದಿರುವಂತಹ ಕೆಲಸ. ಬಟ್ ಇವತ್ತಿನ ದಿನಗಳಲ್ಲಿ ಅದ್ರ ವಿಚಾರವಾಗಿ ಯಾರು ಧ್ವನಿ ಎತ್ತುತ್ತಿಲ್ಲ, ಯಾರು ಮಾತಾಡ್ತಾ ಇಲ್ಲ. ಒಂದು ಹೆಣ್ಣನ್ನ ಈ ರೀತಿ ಯುಟಿಲೈಸ್ ಮಾಡ್ಕೊಳ್ಳುವಂತಹವ್ರ ಕೈಯಲ್ಲಿ ಅಧಿಕಾರವನ್ನು ಕೊಟ್ಟು ನಮ್ಮ ದೇಶಗಳನ್ನ ಆಳ್ವಿಕೆ ಮಾಡೋದಕ್ಕೆ ಬಿಡ್ತಾ ಇದ್ದೀವಿ. ಎಲ್ಲ ಹಣ, ಅಧಿಕಾರ ಅನ್ನೋದು ಜನಸಾಮಾನ್ಯರ ಜೀವನವನ್ನ ಯಾವ ಕೆಟ್ಟ ದರಿದ್ರ ದುಸ್ಥಿತಿಗೆ ಬೇಕಾದ್ರೂ ತಲುಪಿಸ್ಬಿಡತ್ತೆ, ಅಂಥವ್ರನ್ನ ಹೇಗೆ ಬೇಕಾದ್ರೂ ದುರುಪಯೋಗ ಮಾಡ್ಕೊಬಿಡತ್ತೆ.